ಯಾರು ವಿಚಾರಣೆಗೆ ಅರ್ಹರು ಅಂತ ಅನ್ನಿಸ್ತಾರೋ ಅವರನ್ನ ಬಂಧಿಸಲಾಗುತ್ತೆ ಅಂತ ಹೇಳಿದ್ದಾರೆ ಎಜಿ. ಸಿಎಂ ಅವರೇ ಸ್ವತಃ ಹೇಳಿದ್ರು, ಅವರದೇ ಆದೇಶ ಇತ್ತು ಅರೆಸ್ಟ್ ಮಾಡುವಂತೆ. ಕೆಎಸ್ಸಿಎ ಪರ ಹಿರಿಯ ವಕೀಲ ಅಶೋಕ ಹಾರನಹಳ್ಳಿ ವಾದ, ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದಿದ್ರೆ ಸಮಸ್ಯೆ ಅಲ್ವೇ? ಇದು ಜಡ್ಜ್ ಅವರ ಮಾತು. ಇವಾಗ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೀರಿ, 4 ಮಂದಿಯನ್ನ, ಅವರನ್ನ ವಿಚಾರಣೆಗೂ ಕೂಡ ಒಳಪಡಿಸ್ತೀರಿ. ಅದರಿಂದ ಏನ್ ಪ್ರಯೋಜನ? ಅದರಿಂದ ಸರಿಯಾದ ಸಾಕ್ಷಿ ಸಿಗದೇ ಇದ್ರೆ ಬಂಧಿಸಿ ಏನ್ ಪ್ರಯೋಜನ ಆಯಿತು? ಆಗುತ್ತೆ, ಇದು ನ್ಯಾಯಾಧೀಶರ ಪ್ರಶ್ನೆ. ಆದರೆ ಸಿಎಂ ಅವರೇ ಹೇಳಿದ್ರು, ಅವರ ಆದೇಶ ಇತ್ತು. ಇದರಲ್ಲಿ ಯಾರನ್ನೆಲ್ಲ ಹೊಣೆಗಾರರನ್ನಾಗಿಸ್ಬೇಕು, ಯಾರ ನಿರ್ಲಕ್ಷ್ಯ ಇದೆ, ಯಾರ ಲೋಪದಿಂದ ಎಡವಟ್ಟಾಗಿದೆ, ಎಲ್ಲಿ ತಪ್ಪಾಯಿತು, ಇದನ್ನ ಪತ್ತೆ ಹಚ್ಚಬೇಕು ಅಂದರೆ RCB ಮ್ಯಾನೇಜ್ಮೆಂಟ್ ಇರಬಹುದು, ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಇರಬಹುದು, KSCA ಇರಬಹುದು. ಇವರುಗಳ ಪೈಕಿ ಕೆಲವರನ್ನ ಬಂಧಿಸುವಂತಹ ಅನಿವಾರ್ಯತೆ ಇತ್ತು, ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದೀವಿ ಅಂತ ಹೇಳಿ ವಾದವೂ ಕೂಡ ಆಗ್ತಾ ಇದೆ. KSCA RCB ಅಧಿಕಾರಿಗಳ ಬಂಧನಕ್ಕೆ ಸಿಎಂ ಅವರೇ ಖುದ್ದು ಸೂಚನೆಯನ್ನ ಕೊಟ್ಟಿದ್ರು. ಅವರ ಸೂಚನೆಯ ಮೇರೆಗೆನೆ ಬಂಧಿಸಲಾಗಿದೆ. KSCA ಪರ ಹಿರಿಯ ವಕೀಲ ಅಶೋಕ ಹಾರನಹಳ್ಳಿ ಅವರ ವಾದ ಇದು. ನಿನ್ನೆ ಸಚಿವ ಸಂಪುಟ ಸಭೆ ಆದಮೇಲೆ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆ ನಿರ್ಧಾರಗಳಲ್ಲಿ ಇದು ಕೂಡ ಒಂದು. RCB ಸಿಬ್ಬಂದಿ, DNA ಸಂಸ್ಥೆಯ ಸಿಬ್ಬಂದಿ, RCB ಮ್ಯಾನೇಜ್ಮೆಂಟ್ನ ನಿಖಿಲ್, ಒಟ್ಟು 4 ಮಂದಿ, ಸುಮಂತ್, ಕಿರಣ್, ನಿಖಿಲ್ ಸೇರಿದಂತೆ 4 ಮಂದಿಯನ್ನ ಅರೆಸ್ಟ್ ಮಾಡಿ ಈಗಾಗಲೇ ಪೊಲೀಸರು ಏನೆಲ್ಲ ಕಾನೂನಾತ್ಮಕ ಪ್ರಕ್ರಿಯೆಗಳಿದೆಯೋ ಅದನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ KSCA ಹೈಕೋರ್ಟ್ ಮೆಟ್ಟಿಲೇರಿತ್ತು. ಯಾಕಂದರೆ KSCA ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ಪ್ರಕರಣಗಳನ್ನು ರದ್ದು ಮಾಡಬೇಕು, FIR ಅನ್ನು ರದ್ದುಪಡಿಸಬೇಕು ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲೇರುವಂತಹ KSCA ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನಡೆಸ್ತಾ ಇದ್ದು, ಇಲ್ಲಿ ವಾದ ಪ್ರತಿವಾದವೂ ಕೂಡ ಆಗ್ತಾ ಇದೆ. KSCA ಪರ ಹಿರಿಯ ವಕೀಲ ಅಶೋಕ ಹಾರನಹಳ್ಳಿ ಅವರಿಂದ ವಾದ ಮಂಡನೆ ಆಗ್ತಾ ಇದೆ.